ಇವತ್ತು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಕೋಗಿಲು ವಾರ್ಡ್ನ ಸ್ಥಳೀಯ ನಾಗರಿಕರ ನೇತೃತ್ವದಲ್ಲಿ ನಾವು ಇವತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಕ್ ಬಂದಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಕಳೆದ 8-10 ವರ್ಷಗಳಿಂದ ಸ್ಥಳೀಯ ನಾಗರಿಕರು ಬಂದು ನಿರಂತರವಾಗಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟು, ಎಸಿ ಅವರಿಗೆ ಕೊಟ್ಟು, ಡಿಸಿ ಅವರಿಗೆ ಪತ್ರ ಬರೆದ್ರು ಕೂಡ ಇವತ್ತು ಕೋಗಿಲ್ನ ಸರ್ವೆ ನಂಬರ್ 99, 100, 107, ಶ್ರೀನಿವಾಸಪುರ ಸರ್ವೆ ನಂಬರ್ 22, ಬೆಳ್ಳಳ್ಳಿಯ ಸರ್ವೆ ನಂಬರ್, ಹೀಗೆ ಆ ಭಾಗದಲ್ಲಿ ಇರ್ತಕ್ಕಂಥ 100 ಎಕರೆ ಜಾಗವನ್ನ ಇವತ್ತು ಖಾಸಗಿ ವ್ಯಕ್ತಿಗಳು ಕಬಳಿಸ್ತಾ ಇದ್ದು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ತಾ ಇದ್ರು ಕೂಡ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕಾದಂತ ಸರ್ಕಾರದ ಅಧಿಕಾರಿಗಳು ಆ ಜವಾಬ್ದಾರಿಯನ್ನು ಇವತ್ತು ನಿರ್ವಹಿಸ್ತಾ ಇಲ್ಲ. ಈ ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರು ಬೇರೆ ಇಡೀ ರಾಜ್ಯದಲ್ಲಿ ಭಾಷಣ ಮಾಡ್ತಾರೆ, ಇಡೀ ರಾಜ್ಯದಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಸವರ್ದೇ ಕ್ಷೇತ್ರದಲ್ಲಿ 100 ಎಕರೆ ಜಾಗ ಖಾಸಗಿ ವ್ಯಕ್ತಿಗಳು ಕಬಳಿಸ್ತಾ ಇದ್ದಾರೆ ಅಂತ ಆದ್ರೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ಯಾರು ಮಾಡಬೇಕು? ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಅವರ ಹತ್ರ ಮನವಿಯನ್ನು ಮಾಡಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡಕ್ ಬಂದಿದ್ವಿ. ನಿಮ್ಮ ಕಂದಾಯ ಮಂತ್ರಿಗಳೇ ಇದನ್ನೇನಾದ್ರು ತೆರವುಗೊಳಿಸಬಾರ್ದು ಅಂತ ಹೇಳಿದಾರ, ಅಥವಾ ನಿಮ್ ಶಾಸಕರು ಹೇಳಿದಾರ ಇದನ್ನ ಮಾಡಬೇಡಿ ಇದನ್ನ ಅಂತ? ಯಾವ ಕಾರಣಕ್ಕೆ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇಲ್ಲ? ಇವತ್ತು ಸ್ಮಶಾನವನ್ನು ಒತ್ತುವರಿ ಆಗುತ್ತೆ, ಸ್ಮಶಾನದಲ್ಲಿ ಮನೆಗಳು ಕಟ್ತಾರೆ, ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗ ಎಲ್ಲವನ್ನೂ ಗುಂಡಾಂತರ ಮಾಡ್ತಾ ಇದ್ದಾರೆ, ಆ ಬೆಟ್ಟದ ಜಾಗವನ್ನು ಕೂಡ ನುಗ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತು ಕಂದಾಯ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ, ಇದರಲ್ಲಿ ನಿಮ್ದೇನ್ ಪಾತ್ರ ಇದೆ, ನಿಮ್ದೇನ್ ಶಾಮೀಲ್ ಇದೆ, ಯಾರು ನಿಮ್ ಸಂಬಂಧಿಕರಲ್ಲಿ ಭಾಗಿಯಾಗಿದ್ದಾರೆ? ಯಾವ ಕಾರಣಕ್ಕೆ ಒತ್ತುವರಿ ಆದ್ರೂ ಕೂಡ ಇದನ್ನ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇಲ್ಲ ಅಂದ್ರೆ ಇದರಲ್ಲಿ ನಿಮ್ಮ ಪಾತ್ರ ಏನೋ? ನಿಮ್ಮ ಪಾತ್ರ ಇಲ್ಲ ಅಂತಂದ್ರೆ ತಕ್ಷಣ ಅಧಿಕಾರಿಗಳಿಗೆ ಸೂಚನೆ ಮಾಡಿ. ಯಾವ ಸರ್ಕಾರಿ ಜಾಗ ಯಾವ ಸರ್ಕಾರಿ ಉದ್ದೇಶಕ್ಕೆ ಆಗ್ಬೇಕಾಗಿತ್ತು, ಇಂದಿನ ಸಭೆಗಳಲ್ಲಿ ನಿರ್ಧಾರ ಆದಂತೆ ಸರ್ಕಾರಿ ಆಯೋಗ ಸಂಸ್ಥೆಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಿ. ಅದೆಲ್ಲವನ್ನು ಬಿಟ್ಟು ಇವತ್ತು ಖಾಸಗಿ ವ್ಯಕ್ತಿಗಳ ಕೈಗೆ ಹೋಗಿದೆ ಅಂತ ಆದ್ರೆ ತಾವೇನು ಮಾಡ್ತಾ ಇದ್ದೀರಾ? ತಮ್ಮ ಜವಾಬ್ದಾರಿ ಏನು? ಅದಕ್ಕಾಗಿ ತಮ್ಮಲ್ಲೂ ಕೂಡ ಆಗ್ರಹ ಪಡಿಸ್ತೇನೆ, ತಾವು ಸರಿಯಾದ ರೀತಿಯಾದಂತ ಜವಾಬ್ದಾರಿ ಇರ್ತಕ್ಕಂಥ ಸಚಿವರಾದ್ರೆ, ಕಂದಾಯ ಸಚಿವರಾಗಿ ನಿಮ್ಮ ಜವಾಬ್ದಾರಿಯನ್ನ ನೀವು ಸರಿಯಾಗಿ ನಿರ್ವಹಿಸ್ತೀರಾ ಆದ್ರೆ ದಯಮಾಡಿ ಮೊದಲು ಬಂದು ಅದು ಅಕ್ರಮವನ್ನ ತೆರವುಗೊಳಿಸಿ, ಒತ್ತುವರಿಯನ್ನು ತೆರವುಗೊಳಿಸಿ, ಸ್ಮಶಾನ ಉಳಿಸಿ, ಸರ್ಕಾರಿ ಜಾಗ ಉಳಿಸಿ. ಇಲ್ಲ ಅಂತಂದ್ರೆ ನಾವು ನಿಮ್ ಮನೆ ಮುಂದೆ ಬಂದು ಕೂಡ ಗಲಾಟೆ ಮಾಡ್ತೇವೆ, ನಿಮ್ ಮನೆ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಯಾಕಂದ್ರೆ ನಿಮ್ಗೆ ಜವಾಬ್ದಾರಿ ಇಲ್ಲ. ನಿಮ್ಮ ಈ ಹೊರಗಡೆ ಎಲ್ಲ ಮಾತಾಡ್ತಿದ್ದಾರೆ, ನಿಮ್ ಸಹೋದರರೇ ವ್ಯವಹಾರ ಮಾಡ್ತಿದ್ದಾರೆ, ನಿಮ್ ಸಹೋದರರ ಕಡೆಯಿಂದಾನೆ ಈ ರೀತಿಯಾದಂತ ದೊಡ್ಡ ದಂಧ ನಡೀತಾ ಇದೆ ಅಂತ ಅದಕ್ಕೆ ಪೂರಕವಾದಂತ ವಾತಾವರಣ ಈಗಾಗಲೇ ಗೊತ್ತಾಗಿದೆ. ಇಡೀ ಬ್ಯಾಟರಾಯನಪುರದಲ್ಲಿ ಮಾತಾಡ್ತಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೇನೆ, ಜನ ರೊಚ್ಚಿಗೇಳಕ್ ಮೊದಲು ಈಗ ಬಂದಿದೆ ತಾಲೂಕು ಆಫೀಸ್ವರೆಗೂ, ಇಲ್ಲಿವರೆಗೂ ಇತಿಹಾಸದಲ್ಲಿ ಬ್ಯಾಟರಾಯನಪುರದ ಯಾವೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಆಗಿಲ್ಲ. ಆದ್ರೆ ಇವತ್ತು ಪ್ರತಿಭಟನೆಗೆ ಬಂದಿದೆ ಅಂತಂದ್ರೆ ಜನ ಬೀದಿಗೆ ಬಂದಿದ್ದಾರೆ. ನೋಡಿ, ಇಲ್ಲಿ ಬಂದಿರ್ತಕ್ಕಂಥದ್ದು ಇವತ್ತು ಯಾಕೆ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಸಾರ್ವಜನಿಕರ ಸ್ಮಶಾನನ ಒತ್ತುವರಿ ಆಗಿದೆ, ಸಾರ್ವಜನಿಕರ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ. ಅದನ್ನ ತೆರವುಗೊಳಿಸಬೇಕಾದಂತ ತಹಸೀಲ್ದಾರ್ ಮತ್ತು ಅಧಿಕಾರಿಗಳು ಕಳೆದ 6 ವರ್ಷದಿಂದ ನಿರಂತರವಾಗಿ ಮನವಿ ಪತ್ರ ಕೊಡ್ತಾ ಇದ್ರು ಕೂಡ ಬಂದ್ ಸರ್ವೆ ಮಾಡಿ ಬೌಂಡ್ರಿ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತಂದ್ರೆ ಕೇಳ್ಬೇಕಾ ಕೇಳ್ಬಾರ್ದ?
ಹೇಳಿ ನೋಡಿ ಸರ್, ಹೌದು ಸರ್, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ಕೂಡ ಕೊಟ್ಟಿಲ್ಲ ಅಂತಲ್ಲ. ನೀವ್ ಹೇಳಿದ್ ಒಪ್ಕೊಳ್ತೀನಿ ನಾನು. ಹೈಕೋರ್ಟ್ ಆರ್ಡರ್ ಇದೆ, ಫ್ರೀಡಂ ಪಾರ್ಕ್ ಅಲ್ಲೇ ಪ್ರೊಟೆಸ್ಟ್ ಮಾಡಬೇಕು, ಹೌದು ಒಪ್ಕೊಳ್ತೀನಿ, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಹೈಕೋರ್ಟ್ ಆರ್ಡರ್ ಅಲ್ಲೂ ಒಂದು ಕೊಟ್ಟಿದ್ದಾರೆ ಸೂಚನೆ ಏನು ಅಂತ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿ ಸ್ಥಳೀಯ ಅಥಾರಿಟಿಗಳು ಅನುಮತಿಯನ್ನು ಕೊಟ್ಟು ಪ್ರತಿಭಟನೆಯನ್ನು ಮಾಡಿಸಬಹುದು ಅಂತ. ಅದಕ್ಕೆ ನಾವೇನಿಗೆ ಪ್ರತಿಭಟನೆ ಮಾಡಕ್ ಬರಲ್ಲ, ಆಯ್ತು ನೀವು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಕರೀರಿ, ಇಲ್ಲೇ ಕೊಡ್ತೀವಿ ನಾವು ಮನವಿ ಪತ್ರನ. ಮನವಿ ಕೊಡಂಗಿಲ್ಲ, ತಹಸೀಲ್ದಾರ್ ಆಫೀಸ್ ಕೊಡ್ಬೋದು, ತೊಂದರೆ ಇಲ್ಲ ಸರ್. ತಹಸೀಲ್ದಾರ್ ಆಫೀಸ್ ಈಗ ನಾವು ತಾಲೂಕು ಆಫೀಸ್ ಮುಂದೆ ಇದ್ರೆ ಎಲ್ಲಿದ್ದೀವಿ ಸಹಕಾರ ಪಡಕ್ ಬರ್ತಾರೆ. ಇಲ್ಲಿ ತೊಂದರೆ ಕೊಟ್ಟು ಮಾಡಕ್ ಬಂದಿಲ್ಲ. 7 ವರ್ಷದಿಂದ ಆಗಿ ಇದಕ್ಕೆ ಪ್ರಯೋಜನ ಇಲ್ಲ ಅಂತಾನೆ ಪ್ರಜಾಪ್ರಭುತ್ವ ಸರ್. ಎಲ್ಲಿ ನಡೀತಾ ಇದೆ ಪ್ರತಿಭಟನೆ ನಡೀತಾ ಇದೆ, ನೀವು ಗಲಾಟೆ ಇಲ್ಲಿ ಗಲಾಟೆ ಇರೋದು. ನಾನ್ ಹೇಳ್ತೀನಿ ನೋಡಿ, ನಿಮ್ ಸಹಕಾರ ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾವ್ ಆತರ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿ ಇನ್ನೂ ಜಾಸ್ತಿ ಇರೋದು ಬೇಡ. ಈಗ ನಾನು ಹೇಳ್ತೀನಿ ನೋಡಿ ಸರ್, ನೀವು ಅಧಿಕಾರಿಗಳು ಕರೆದು ಬಿಡಿ, 30 ಸಾಲ ಹೋಗ್ಬೇಕಾದ್ರೆ ಯಾರೋ ಒಬ್ರು ಕೊಡ್ಬೋದು. ಬೇಕು